ಮುಗಿಯದ ಬಂಧನ ಭಾಗ 1. ಹಲೋ ಎವ್ರಿವಾನ್. ಸುಹಾಸ್ ಜೊತೆ ಹಸಿಮಣೆ ಏರಿ 3 ವರ್ಷಗಳೇ ಹುಲ್ಲೋಗಿದೆ. ಆದರೆ ಆ 3 ವರ್ಷಗಳಲ್ಲಿ ಅವನು ಒಮ್ಮೆನೂ ಕೂಡ ಅಶ್ವಿನಿನ ಹೆಂಡತಿಯಾಗಿ ಹತ್ತಿರ ಸೇರಿಸಿರಲಿಲ್ಲ, ಅವಳನ್ನು ಮುಟ್ಟಿರಲಿಲ್ಲ, ಕನಿಷ್ಠ ಪ್ರೀತಿಯಿಂದನೂ ಟಚ್ ಮಾಡಿಲ್ಲ. ಸುಹಾಸ್ ತನ್ನ ಕಾಲೇಜು ದಿನಗಳ ಗೆಳತಿ ದೀಪಾಳನ್ನು ಮನಸ್ಸಾರೆ ಪ್ರೀತಿಸಿದ್ದ. ಅವಳನ್ನೇ ತನ್ನ ಬಾಳ ಸಂಗಾತಿಯಾಗಿ ಮಾಡ್ಕೋಬೇಕು ಅಂತಲೂ ಬಯಸಿದ್ದ. ಆ ಬಲವಂತದ ಮದುವೆಯಿಂದಾಗಿ ಅವನು ಅಶ್ವಿನಿಯಿಂದ ಸದಾ ಮೈಲುದ್ದ ದೂರನೇ ಉಳಿದ್ಬಿಟ್ಟ. ಕೊನೆಗೆ ಕೇವಲ ತನ್ನ ಕಡೆಯಿಂದ ಇರುವಂತಹ ಈ ಏಕಪಕ್ಷೀಯ ಪ್ರೀತಿಯಿಂದ ಯಾವುದೇ ಪ್ರಯೋಜನ ಇಲ್ಲ, ತನ್ನ ಬದುಕು ಈ 4 ಗೋಡೆಗಳ ಮಧ್ಯೆ ಕರಗಿ ಹೋಗ್ತಾ ಇದೆ ಅಂತ ಅರಿತುಕೊಂಡಂತಹ ಹೆಣ್ಮಗಳು ಅಶ್ವಿನಿ ಈ ಅರ್ಥವಿಲ್ಲದ ಬಂಧನಕ್ಕೆ ಮುಕ್ತಿ ಹಾಡಬೇಕು ಅಂತ ನಿರ್ಧರಿಸಿದ್ಲು. ಆದರೆ ಆಕೆ ಯೋಚನೆ ಮಾಡಿದ ರೀತಿ ಹೆಣ್ಣು ಮಕ್ಕಳಿಗೆ ಭಯ ಹುಟ್ಟಿಸುವಂಥದ್ದು. ಮನೆ ಬಿಟ್ಟು ಹೊರಡೋ ಆ ಕಡು ರಾತ್ರಿ ಇಷ್ಟು ವರ್ಷಗಳ ಕಾಲ ಮನಸ್ಸಿನಲ್ಲಿ ಹೂತಾಕಿದ್ದ ತನ್ನ ಪ್ರೀತಿಯ ಜ್ವಾಲೆಯನ್ನು ಒಮ್ಮೆಯಾದರೂ ಅವನ ಮುಂದೆ ಬಿಚ್ಚಿಡಬೇಕು ಅನ್ನಿಸ್ತು. ಸುಹಾಸ್, ನಾ ಮದುವೆಯಾಗಿ ಇದೀಗ 3 ವರ್ಷಗಳಾಗಿದೆ, ಆದರೆ ನೀನು ಒಮ್ಮೆಯೂ ನನ್ನನ್ನು ನಿನ್ನವಳಾಗಿ ಸ್ವೀಕರಿಸಲೇ ಇಲ್ವಲ್ಲ, ಮುಟ್ಟುವ ಸಾಹಸವನ್ನೂ ಮಾಡಲಿಲ್ಲ. ಇನ್ನು ಮುಂದೆ ನಾನು ನಿನಗೆ ಭಾರ ಆಗೋದಿಲ್ಲ, ನಿನ್ನ ದಾರಿಗೆ ಅಡ್ಡ ಬರೋದೂ ಇಲ್ಲ. ನಾಳೆಯಿಂದ ನೀನು ನಿನ್ನ ಪ್ರೀತಿಯ ದೀಪಾಳ ಜೊತೆ ನೀನಿಷ್ಟಿದ ಹಾಗೆ ಸಂತೋಷವಾಗಿ ಬಾಳ್ಬೋದು. ಆದರೆ ಅವು ಹೊರಡೋ ಮುನ್ನ ನನಗೊಂದು ಉಪಕಾರ ಮಾಡ್ತೀಯಾ? ಇಷ್ಟು ದಿನ ನಿನ್ನ ಹೆಸರಿನ ತಾಳಿ ಕಟ್ಟಿದ ಹೆಂಡತಿಯಾಗಿ ಈ ಮನೆಯಲ್ಲಿದ್ದೀನಿ. ಕನಿಷ್ಠ ಆ ಒಂದೇ ಒಂದು ರಾತ್ರಿಯಾದರೂ ನನಗಾಗಿ ಆ ಸ್ಥಾನಕ್ಕೆ ಹಕ್ಕನ್ನು ಬಿಟ್ಕೊಡ್ತೀಯಾ ಅಂತ ಕೇಳಿದ್ಲು. ನಿಜವಾಗಿಯೂ ಎದೆ ನಡಗಿಸುವಂತೆ ಇತ್ತು ಆ ಮಾತು. ಆ ಮಾತು ಮುಗಿಯುತ್ತಿದ್ದಂತೆ ಅಶ್ವಿನಿ ಅವನ ತೀರ ಹತ್ತಿರ ಸರಿದು ಅವನ ತುಟಿಗಳ ಮೇಲೆ ತನ್ನ ತುಟಿಗಳನ್ನಿಟ್ಟು ಮುತ್ತಿಕ್ಕಿದ್ಲು. ಅವಳ ಆ ಅನಿರೀಕ್ಷಿತ ಚುಂಬನದಲ್ಲಿ ವಿರಹದ ತೀವ್ರತೆ ಮತ್ತು ಆತುರವಿತ್ತು. ಪ್ರೀತಿ ಪ್ರಣಯದ ಯಾವುದೇ ಅನುಭವ ಇಲ್ದಲ್ಲ ಅವಳ ಕೈಗಳು ಅವನ ಒರಟಾದ ದೇಹದ ಮೇಲೆ ನಡುಗುತ್ತಲೇ ಸಾಕ್ತಾ ಇದ್ವು. ತನ್ನ ಬದುಕಿನ ಕೊನೆಯ ಕ್ಷಣ ಅನ್ನೋ ಥರ ಕೇವಲ ಆ ಒಂದೇ ಒಂದು ಬಾರಿ ಅವನನ್ನು ಸಂಪೂರ್ಣವಾಗಿ ನನ್ನವನು ತನ್ನವನಾಗಿ ಅನುಭವಿಸಿಬಿಡಬೇಕು ಅಂತ ಅವಳು ಹಂಬಲಿಸ್ತಾ ಇದ್ಲು. ಅಶ್ವಿನಿ, ನಿನಗೆಷ್ಟು ಧೈರ್ಯ? ಸುಹಾಸ್ ಆಕ್ರೋಶದಿಂದ ಕಿರಿಚಿದ. ಕೋಪದಿಂದ ಅವನ ಸುಂದರ ಮುಖ ಕಪ್ಪಿಟ್ಟಿತ್ತು. ಅವಳನ್ನು ದೂರ ತಳ್ಳಲು ಅವನು ಪ್ರಯತ್ನಿಸಿದನಾದರೂ ಅವನ ಸುಪ್ತ ಮನಸ್ಸಿನಲ್ಲಿ ಅಡಗಿದ್ದ ಆ ಆಸೆಗಳು, ಅಶ್ವಿನಿಯ ತೀವ್ರತೆ ಅವನನ್ನು ಕಟ್ಟಿಹಾಕ್ತು. ಇವತ್ತು ನೀನು ನನ್ನನ್ನು ಎಷ್ಟೇ ದ್ವೇಷಿಸಿದ್ರೂ ನನಗೆ ಹೆದರಿಕೆ ಇಲ್ಲ. ಅಶ್ವಿನಿ ಕಣ್ಣೀರು ಸುರಿಸುತ್ತಲೇ ಪಿಸುಗುಟ್ಟಿದ್ಲು. ಸುಹಾಸ್ಗೆ ಒಳಗೆ ಕೋಪ ಕುದಿಯುತ್ತಿದ್ದರೂ ತನ್ನ ದೇಹದ ಮೇಲಿನ ನಿಯಂತ್ರಣ ಅನ್ನೋದು ಅವನು ಸಂಪೂರ್ಣವಾಗಿ ಕಳೆದುಕೊಂಡ್ಬಿಟ್ಟಿದ್ದ. ಯಾಕಂದರೆ ಅವನು ಒಬ್ಬ ಗಂಡಸು. ಆಸೆಯ ತೀವ್ರತೆಗೆ ಇಬ್ಬರ ದೇಹಗಳು ಕರಗಿ ನೀರಾಗಬೇಕು. ಅಂತಿಮವಾಗಿ ಅವಳ ಪ್ರೀತಿಯ ಸೆಳೆತಕ್ಕೆ ಅವನು ಶರಣಾಗಿದ್ದ. ಮರುದಿನ ಮುಂಜಾನೆಯೇ ತಂಗಾಳಿ ಬೀಸುವಾಗಲೇ ಅಶ್ವಿನಿ ಕಣ್ಬಿಟ್ಲು. ತನ್ನ ದೇಹದಲ್ಲಾಗ್ತಿದ್ದಂತಹ ನೋವು, ಹೊಸ ಭಾವನೆ, ಮನಸ್ಸಿನಲ್ಲಿ ಅಡಗಿಸಿಕೊಂಡಂತಹ ಹಠಾತ್ತನೆ ಹಾಸಿಗೆಯಿಂದ ಎದ್ದು ಬಟ್ಟೆಯನ್ನು ಧರಿಸ್ತಾಳೆ. ನಂತರ ತಾನು ಮೊದಲೇ ಸಹಿ ಮಾಡಿ ಸಿದ್ಧವಾಗಿಟ್ಕೊಂಡಿರುವಂತಹ ವಿಚ್ಛೇದನದ ಪತ್ರಗಳು ತನ್ನ ಮೇಜಿನ ಮೇಲಿಟ್ಲು. ಹೊರಡುವ ಮುನ್ನ ಹಾಸಿಗೆಯ ಮೇಲೆ ಮಲಗಿದ್ದ ಸುಹಾಸ್ನ ಮುಖವನ್ನು ಕಣ್ತುಂಬ ಒಮ್ಮೆ ನೋಡಿಕೊಂಡ್ಳು. ಸುಹಾಸ್, ನಾನು ನಿನ್ನನ್ನು ಈ ಬಂಧನದಿಂದ ಮುಕ್ತಗೊಳಿಸ್ತಾ ಇದ್ದೀನಿ. ಇಂದಿನಿಂದ ನಮ್ಮ ದಾರಿಗಳು ಬೇರೆ ಬೇರೆ. ನಿನಗೂ ನನಗೂ ಇನ್ಮುಂದೆ ಯಾವುದೇ ರೀತಿಯ ಸಂಬಂಧ ಇರೋದಿಲ್ಲ ಎಂದು ಅತ್ಯಂತ ಮೃದುವಾದ ಧ್ವನಿಯಲ್ಲಿ ತನಗೆ ತಾನು ಹೇಳ್ಕೊಳ್ತಾಳೆ. ಮನಸ್ಸನ್ನು ಕಲ್ಲು ಮಾಡಿಕೊಂಡು ಕಹಿ ನೆನಪುಗಳ ಭಾರವಾದ ಹೃದಯದೊಂದಿಗೆ ಆ ಮನೆಯನ್ನು ಹೊಸ್ತಿಲು ದಾಟಿ ಬರ್ತಾಳೆ. ಅಶ್ವಿನಿ ಸುಹಾಸ್ನನ್ನು ನಿನ್ನೆ ಮೊನ್ನೆಯಲ್ಲ, ಬರೋಬ್ಬರಿ 7 ವರ್ಷಗಳಿಂದ ಪ್ರಾಣಕ್ಕೆ ಹೆಚ್ಚಾಗಿ ಪ್ರೀತಿಸಿದ್ಲು. ಹದಿಹರೆಯದ ದಿನಗಳಿಂದ ಹಿಡಿದು ಕಾಲೇಜ್ ಮುಗಿಯೋವರೆಗೂ ಅವಳ ಪ್ರಪಂಚವೇ ಅವನಾಗಿದ್ದ. ಅವನನ್ನು ಮದುವೆಯಾಗೋದೊಂದೇ ಅವಳ ಬದುಕಿನ ಏಕೈಕ ಮಹದಾಸೆ. ಆದರೆ ಮದುವೆಯಾದ ಮೊದಲ ದಿನದಿಂದಲೇ ಸುಹಾಸ್ ಅವಳನ್ನು ಅಸಹ್ಯ ಮಾಡಲು ಶುರು ಮಾಡ್ದ. ಅದಕ್ಕೆ ಕಾರಣವೂ ಇತ್ತು. ಸುಹಾಸ್ನ ತಾತ ಮರಣಾಶಯದಲ್ಲಿದ್ದಾಗ ತನ್ನ ಮೊಮ್ಮಗನ ಮದುವೆ ನೋಡಬೇಕು ಅಂತ ಹಠಕ್ಕೆ ಬಿದ್ದೋಗಿದ್ರು. ಅನಿವಾರ್ಯ ಪರಿಸ್ಥಿತಿಯಿಂದ ತಾತನ ಆಸೆಯಂತೆ ಅಶ್ವಿನಿ ಈ ಮನೆಗೆ ಸೊಸೆಯಾಗಿ ಬರಬೇಕಾಯಿತು. ಇತ್ತ ಅಶ್ವಿನಿಯ ದುರಾಸೆಯ ತಂದೆ ಚಿಕ್ಕಮ್ಮ ಸುಹಾಸ್ ಶ್ರೀಮಂತನೆಂಬ ಕಾರಣಕ್ಕೆ ಮದುವೆಗೆ ತನ್ನ ಒಪ್ಪಿಗೆಯನ್ನು ಕೂಡ ನೀಡಿದರು. ಮದುವೆಯ ದಿನ ಅಶ್ವಿನಿ ಆಕಾಶದಲ್ಲಿದ್ದಂತೆ ತುಂಬ ಸಂತೋಷಪಟ್ಲು. ತನ್ನ ಕನಸಿನ ರಾಜಕುಮಾರನೊಂದಿಗೆ ಕಳೆಯುವ ಮೊದಲ ರಾತ್ರಿಯ ಬಗ್ಗೆ ಸಾವಿರಾರು ಕನಸುಗಳನ್ನು ಕಂಡಿದ್ಲು. ಆದರೆ ಅಂದು ರಾತ್ರಿ ಕೋಣೆಗೆ ಬಂದಂತಹ ಸುಹಾಸ್ ಮುಖದಲ್ಲಿ ಪ್ರೀತಿಯ ಬದಲು ದ್ವೇಷದ ಜ್ವಾಲೆ ಅನ್ನೋದು ಹತ್ತಿ ಹುರಿತಾ ಇತ್ತು. ಅಶ್ವಿನಿ, ಕೇಳಿಸ್ಕೊ, ನಾನು ದೀಪಾಳನ್ನು ಪ್ರೀತಿಸ್ತಾ ಇದ್ದೀನಿ. ಅವಳನ್ನೇ ಮದುವೆ ಆಗಬೇಕು ಅಂತಲೂ ಅಂದ್ಕೊಂಡಿದ್ದೆ. ನಿನ್ನನ್ನು ಹೆಂಡತಿಯಾಗಿ ಒಪ್ಕೊಳ್ಳೋಕೆ ನನಗಲ್ಲ, ನನ್ನ ಬದುಕಿನ ರಾಣಿಯಾಗಲು ದೀಪ ಒಬ್ಬಳೇ ಯೋಗ್ಯಳು. ನೀನು ಎಂದಿಗೂ ನನಗೆ ಜೋಡಿಯಾಗಲ್ಲ ಅಂತ ಮುಖದ ಮೇಲೆ ಹೇಳಿ ಹೊರಟು ಹೋಗಿದ್ದ. ಆ ಮಾತು ಇಂದಿಗೂ ಅವಳ ಕಿವಿಯಲ್ಲಿ ಮೊಳಗ್ತಾನೇ ಇತ್ತು.
ಸುಹಾಸ್ ತನ್ನನ್ನು ಎಂದಾದರೂ ಒಂದಿನ ಪ್ರೀತಿಸಲೇಬೇಕು ಅಂತ ಅಶ್ವಿನಿ ಆಸೆ ಪಟ್ಟಿರಲಿಲ್ಲ. ಆದರೆ ಕಾಲ ಹುರುಳಿದಾಗೆ ಅವಳ ಒಂದು ನಿಷ್ಕಲ್ಮಶ ಪ್ರೀತಿಯನ್ನು ನೋಡಿಯಾದರೂ ಅವನು ನನ್ನ ಹೆಂಡತಿ ಅಂತ ಒಪ್ಕೊಳ್ಬೋದು ಅನ್ನೋ ಒಂದೇ ಒಂದು ಸಣ್ಣ ಭರವಸೆಯನ್ನು ಅವಳು ಇಟ್ಕೊಂಡು ದಿನವನ್ನು ದೂಡ್ತಾ ಬಂದಳು. ಕಳೆದ 3 ವರ್ಷಗಳಿಂದ ಅವಳು ಆ ಮನೆಯ ಆದರ್ಶ ಸೊಸೆಯಾಗಿ, ನಲ್ಲನಿಗೆ ಒಳ್ಳೆಯ ಹೆಂಡತಿಯಾಗಲಿ ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ಳು. ಪ್ರತಿ ರಾತ್ರಿ ಅವನ ಆಫೀಸ್ ಮುಗಿಸಿ ಮನೆಗೆ ಬರುವಾಗ ಅಡುಗೆ ಬಿಸಿ ಬಿಸಿಯಾಗಿರುವಂತೆ ನೋಡ್ಕೊಳ್ಳೋಳು. ಅವನು ಎಷ್ಟೇ ತಡವಾಗಿ ಮನೆಗೆ ಬಂದರೂ ಕೂಡ ಅವನಿಗೆ ತಾನೇ ಬಡಿಸಿ ಅವನು ಊಟ ಮುಗಿಸಿದ ಮೇಲೆ ಅವಳು ನಿರಾಳವಾಗಿ ಕಣ್ಮುಚ್ತಾ ಇದ್ಲು. ಬಿಸ್ನೆಸ್ ಪಾರ್ಟಿಗಳಲ್ಲಿ ಸುಹಾಸ್ ಮಿತಿಮೀರಿ ಕುಡಿದಾಗ ಅವನ ವಾಂತಿಯನ್ನು ಬಾಚಿದ್ದೂ ಇದೆ. ಅವಳು ತಾಯಿಯಂತೆ ಅವನನ್ನು ಎಚ್ಚರಿಕೆಯಿಂದ ಕಾರ್ ಕೂರಿಸಿ ಮನೆಗೆ ಕರ್ಕೊಂಬರ್ತಾ ಇದ್ಲು. ಅವನಿಗೆ ಸ್ವಲ್ಪ ಹುಷಾರಿಲ್ಲ ಅಂದರೂ ಕೂಡ ಇಡೀ ಮನೆಯಲ್ಲಿ ಅವಳೇ ಹೆಚ್ಚು ಕಂಗಾಲಾಗ್ಬಿಡ್ತಿದ್ಲು. ಚಳಿಗಾಲ ಮುಂಜಾನೆ ಅವನ ಸ್ನಾನಕ್ಕೆ ಬಿಸಿ ಬಿಸಿಯಾದ ಬಿಸಿನೀರನ್ನು ಸಿದ್ಧಪಡಿಸುವುದರಿಂದ ಹಿಡಿದು ಆಫೀಸಿಗೆ ಹೋಗುವ ಮುನ್ನ ಅವನ ಕೋಟು ಬಟ್ಟೆಗಳು ಅಚ್ಚುಕಟ್ಟಾಗಿ ಇಸ್ತ್ರಿ ಮಾಡಿ ಇಡುವವರೆಗೂ ಎಲ್ಲವನ್ನ ಅವಳೇ ಖುದ್ದಾಗಿ ಮಾಡ್ತಾಯಿದ್ಲು. ಎಂತಹ ಮೂರ್ಖನಿಗೂ ಕೂಡ ಗೊತ್ತಾಗ್ತಿತ್ತು ಅವಳ ಪ್ರೀತಿ ಎಂತಹದ್ದು ಅಂತ. ಆದರೆ ಸುಹಾಸ್ ಅವಳನ್ನು ಎಂದಿಗೂ ಪ್ರೀತಿಸಲೇ ಇಲ್ಲ, ಮುಂದೆಯೂ ಪ್ರೀತಿಸುವ ಲಕ್ಷಣವೂ ಕಾಣ್ತಾ ಇರಲಿಲ್ಲ. ಮೊನ್ನೆ ತಾನೇ ಅಶ್ವಿನಿಯ ಹುಟ್ಟುಹಬ್ಬ ಕೂಡ ಇತ್ತು. ಕನಿಷ್ಠ ಆ ದಿನವಾದರೂ ಸುಹಾಸು ತನ್ನೊಂದಿಗೆ ಇರಬೇಕಂತ ಅವಳು ಬಯಸ್ತಾ ಇದ್ಲು. ಆದರೆ ಸುಹಾಸ್ ಅವತ್ತು ರಾತ್ರಿ ಪೂರ್ತಿ ದೀಪಾಳ ಜೊತೆ ಆಸ್ಪತ್ರೆಯಲ್ಲಿದ್ದ. ಆಗಲೇ ಅಶ್ವಿನಿಗೆ ನಿಷ್ಠೂರ ಸತ್ಯದ ದರ್ಶನ ಆಗಿದ್ದು. ತನ್ನ ಏಕಪಕ್ಷೀಯವಾದ ಪ್ರೀತಿ ಬಂಡೆಗೆ ತಲೆ ಚಚ್ಕೊಂಡಂತೆ ವ್ಯರ್ಥ ಅಂತ. ಅವನ ಹೃದಯ ಈಗಾಗಲೇ ದೀಪಾಳಿಗೆ ಅಡಮಾನವಾಗಿತ್ತು. ಹಾಗಾಗಿ ಅಶ್ವಿನಿ ಆ ನರಕದಿಂದ ಹೊರಬರಲು ಅಂತಿಮ ನಿರ್ಧಾರ ಮಾಡಿದ್ಲು. ಮಾರನೇ ದಿನ ಬೆಳಗ್ಗೆ 10 ಗಂಟೆ ಸುಮಾರಿಗೆ ಸುಹಾಸ್ ಕಂಡುಬಿಟ್ಟ. ಎದ್ದ ತಕ್ಷಣ ನಿನ್ನೆಯ ಘಟನೆ ನೆನಪಾಗಿ ಕೋಪದಲ್ಲಿ ಅಶ್ವಿನಿ ಕತ್ತನ್ನು ಇಸ್ಕಬೇಕು ಅನ್ನೋಷ್ಟು ಕೋಪ, ಆಕ್ರೋಶ ಅವನಲ್ಲಿತ್ತು. ಸುಹಾಸ್ ಇಡೀ ದೇಶದಲ್ಲೇ ಹೆಸರಾಂತ SN ಗ್ರೂಪ್ ಆಫ್ ಕಂಪನೀಸ್ನ CEO. ಅವನ ತೀಕ್ಷ್ಣ ಬುದ್ಧಿವಂತಿಕೆ, ಬಿಸ್ನೆಸ್ ತಂತ್ರಗಳ ಮುಂದೆ ಯಾರೂ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಆದರೆ ಅಂತಹ ಮಹಾಮೇಧಾವಿ ಇದೇ ಮೊದಲ ಬಾರಿಗೆ ಒಬ್ಬ ಹೆಣ್ಣಿನ ತಂತ್ರಕ್ಕೆ ಬಲಿಯಾಗ್ಬಿಡ್ತಾನೆ. ಕೋಪದಿಂದ ಕೆಂಡವಾಗಿ ಅವನು ಕೋಣೆಯ ಸುತ್ತಲೂ ಕಣ್ಣನ್ನು ಹಾಯಿಸ್ತಾನೆ. ಆದರೆ ಅಶ್ವಿನಿ ಎಲ್ಲೂ ಕಾಣಿಸ್ಲಿಲ್ಲ. ಆಗಲೇ ಮೇಜಿನ ಮೇಲಿದ್ದ ಬಿಳಿ ಕಾಗದದ ಕಟ್ಟು ಅವನ ಕಣ್ಣಿಗೆ ಬೀಳುತ್ತೆ. ಅದರ ಮೇಲೆ ದಪ್ಪ ಅಕ್ಷರಗಳಲ್ಲಿ ವಿಚ್ಛೇದನ ಒಪ್ಪಂದ ಪತ್ರ ಅಂತ ಬರೆಯಲಾಗಿತ್ತು. ಏನಿದು? ಆಶ್ಚರ್ಯ, ಸಿಟ್ಟಿನಿಂದ ಪತ್ರವನ್ನು ಕೈಗೆತ್ಕೊಂಡ. ಹುಬ್ಬುಗಳೆಲ್ಲ ಗಂಟು ಬಿದ್ವು. ಮೊದಲು ನಾನೇ ಬೇಕು ಅಂತ ಹಠ ಹಿಡಿದು ಮದುವೆಯಾದವಳು ಈಗ ತಾನಾಗೇ ಡೈವೋರ್ಸ್ ಪೇಪರ್ ಇಟ್ಟು ಹೋಗಿದ್ದಾಳಾ? ಅವಳ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಅಂತ ಯೋಚಿಸ್ತಾ. ಅಶ್ವಿನಿ ನಿಜವಾಗಿಯೂ ತನ್ನನ್ನು ಬಿಟ್ಟು ಹೋಗಲು ಬಯಸಿದ್ದಾಳೆ ಎಂಬುದನ್ನು ಅವನ ಅಹಂಕಾರಕ್ಕೆ ಬಹುಶಃ ಒಪ್ಕೊಳ್ಳೋಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ. ಅವನು ತಕ್ಷಣ ಕೆಳಗೆ ಓಡಿ ಬಂದು ಮನೆಯ ಹಳೆಯ ಹಾಳು ಆನಂದನ ಗದರಿಸ್ತಾ ಕೇಳ್ದ, ಅಶ್ವಿನಿ ಎಲ್ಲಿದ್ದಾಳೆ? ಸರ್, ಮೇಡಮ್ ಮುಂಜಾನೆ 5 ಗಂಟೆಗೆ ತಮ್ಮ ಸೂಟ್ ಕೇಸ್ನ ತಗೊಂಡು ಮನೆಯಿಂದ ಹೋದರು. ಆನಂದ್ ತಡಬಡಾಯಿಸುತ್ತಾ ಹೇಳ್ದ. ಹಾಂ? ಅದನ್ನು ಕೇಳಿ ಸುಹಾಸ್ ಒಂದು ಕ್ಷಣ ಕಲ್ಲಾದ ಹುರುಳಿನಂತೆ ನಿಂತುಬಿಟ್ಟ. ಅಶ್ವಿನಿ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ ಈ ಮನೆಯನ್ನು ಬಿಟ್ಟು ಹೋಗಿದ್ದಾಳೆ ಅನ್ನೋದು ಅವನಿಗೆ ಬಹುಶಃ ಜೀರ್ಣಿಸಿಕೊಳ್ಳೋಕ್ಕಾಗಲೇ ಇಲ್ಲ. ಅವಳು ಇಷ್ಟು ಹಠಾತ್ತನೆ ತನ್ನ ಬದುಕಿನಲ್ಲಿ ದೂರವಾಗಿದ್ದು ಅವನಿಗೆ ಯಾಕೋ ಸಂತೋಷನೂ ತರಲಿಲ್ಲ. ಬದಲಿಗೆ ಬಳಗ ಎಲ್ಲೋ ಒಂದು ಕಡೆ ಅಸ್ಪಷ್ಟ ಆತಂಕ ಅನ್ನೋದು ಒಳಗೊಳಗೆ ಶುರುವಾಗೋಗಿತ್ತು. ಈಗ 6 ವರ್ಷಗಳ ನಂತರ ನಗರದ ಹೃದಯ ಭಾಗದಲ್ಲಿರುವಂತಹ ಪ್ರತಿಷ್ಠಿತ VR ಸಂಶೋಧನಾ ಸಂಸ್ಥೆ, VR ಮೆಡಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಅಶ್ವಿನಿ ತನ್ನ ರಿಸರ್ಚ್ ಲ್ಯಾಬ್ನಿಂದ ಸುಸ್ತಾಗಿ ಹೊರಬಂದ್ಲು. ಅವಳ ಅಸಿಸ್ಟೆಂಟ್ ಕವಿತಾ ಓಡ್ ಬಂದು, ಅಶ್ವಿನಿ ಮೇಡಮ್, ನಮ್ಮ ಡೈರೆಕ್ಟರ್ ಲಿಂಗರಾಜು ಸರ್ರು ನಿಮ್ಮನ್ನು ತುರ್ತಾಗಿ ಕಚೇರಿಗೆ ಭೇಟಿಯಾಗ ಕರೀತಾ ಇದ್ದಾರೆ ನೋಡಿ ಅಂತ ಹೇಳಿದ್ಲು. ರಾತ್ರಿ ಪೂರ್ತಿ ಕಣ್ಣಿಗೆಣ್ಣೆ ಬಿಟ್ಕೊಂಡು ಸಂಶೋಧನೆಯಲ್ಲಿ ತೊಡಗಿದ ಅಶ್ವಿನಿಗೆ ತೀವ್ರವಾದ ನಿದ್ದೆ ಅನ್ನೋದು ಆವರಿಸ್ಬಿಡ್ತು. ಆದರೆ ಕವಿತಾಳ ಮಾತು ಕೇಳಿದ ತಕ್ಷಣ ಅವಳ ನಿದ್ದೆ ಹಾಗೆ ಹಾರಿಹೋಯಿತು. ಲಿಂಗರಾಜ್ ಸರ್ರ, ಅವ್ರು ಕರೆದಿದ್ದಾರಾ? ಯಾಕೆ? ನನ್ನ ಪುಟ್ಟ ಕೋತಿಗಳು ಮತ್ತೆ ಅವ್ರ ರಿಸರ್ಚ್ ರಿಪೋರ್ಟ್ ಜೊತೆ ಏನಾದರೂ ಕರಾರು ಮಾಡಿದ್ದಾರಾ ಎಂದು ಕಳವಳದಿಂದ ಕೇಳಿದ್ಲು. ಹೌದು ಮೇಡಮ್, ನೋಡಿದರೆ ಬಹುಶಃ ಹಾಗೆ ಅನ್ನಿಸ್ತಾ ಇದೆ, ಕವಿತಾ ನಗುತ್ತಾ ಉತ್ತರಿಸ್ತಾಳೆ. ಅಶ್ವಿನಿ ಅಸಾಮಾನ್ಯ ಪ್ರತಿಭೆಯುಳ್ಳ ಮಹಿಳೆ. ಅತಿ ಚಿಕ್ಕ ವಯಸ್ಸಿನಲ್ಲೇ ಮೆಡಿಕಲ್ ಜಗತ್ತಿನ ಶ್ರೇಷ್ಠ ಪ್ರೊಫೆಸರ್ ಒಬ್ಬರ ಮೆಚ್ಚಿನ ಶಿಷ್ಯೆಯಾಗಿ ಬೆಳೆದು ನಿಂತವಳು. ಅವಳ ವೈದ್ಯಕೀಯ ಜ್ಞಾನಕ್ಕೆ ಜಗತ್ತೇ ಬೆರಗಾಗಿತ್ತು. ಆದರೆ ಹೊರಗಿನ ಜಗತ್ತಿಗೆ ಸವಾಲು ಹಾಕ್ತಿದ್ದ ಮಹಾವಿಜ್ಞಾನಿಗೆ ಮನೆಯಲ್ಲಿರುವ ತನ್ನಿಬ್ಬರು ಪುಂಡ ಮಕ್ಕಳನ್ನು ನಿಭಾಯಿಸೋದು, ಅವರನ್ನು ಹತೋಟಿಯಲ್ಲಿಡೋದು ಅಂತಂತೂ ದೊಡ್ಡ ದೊಡ್ಡ ಸವಾಲಾಗಿ ಪರಿಣಮಿಸಿತ್ತು.
ನೀವು 3 ದಿನಗಳಿಂದ ಲ್ಯಾಬ್ನಲ್ಲೇ ಇದ್ದೀರಲ್ವಾ ಮೇಡಮ್, ಅದಕ್ಕೆ ನೀವಿಬ್ಬರ ಮಕ್ಕಳು ಡೈರೆಕ್ಟಾಗಿ ಕಚೇರಿಯಲ್ಲಿ ರಂಪಾಟ ಮಾಡ್ತಾ ಇದ್ದಾರೆ. ಅವರು ಕೊಡ್ತಿರೋ ಕಾಟಕ್ಕೆ ಲಿಂಗರಾಜ್ ಸರು ತಲೆಯಲ್ಲಿದ್ದ ಕಪ್ಪು ಕೂದಲೆಲ್ಲ ಬಿಳಿಯಾಗೋ ಥರ ಇದೆ ಅಂತ ಅವರೇ ಪಿಸುಗುಡ್ತಾ ಇದ್ರು. ಕವಿತಾ ತಮಾಷೆ ಮಾಡೋಕ್ಕೆ ಶುರು ಮಾಡಿದ್ಲು. ಅದನ್ನು ಕೇಳಿದ ಅಶ್ವಿನಿಗೊಂದು ಕಡೆ ತಲೆನೋವು ಬಂದರೆ ಮಕ್ಕಳ ತುಂಟತನ ನೆನೆದು ಮುಖದಲ್ಲಿ ಇನ್ನೊಂದು ಕಡೆ ನಗು ಕೂಡ ಬರುತ್ತೆ. 6 ವರ್ಷಗಳ ಹಿಂದೆ ಅವಳು ಸುಹಾಸ್ನ ಮನೆಯನ್ನು ಬಿಟ್ಟು ವಿದೇಶಕ್ಕಾರದ್ಲು. ಆರಂಭದಲ್ಲಿ ಕೇವಲ ಉನ್ನತ ವ್ಯಾಸಂಗದ ಕಡೆ ಗಮನ ಹರಿಸ್ಬೇಕಂತ ಅಂದ್ಕೊಂಡವಳಿಗೆ ತಾನು ಗರ್ಭಿಣಿ ಅನ್ನೋ ಒಂದು ಆಘಾತಕಾರಿ ಒಂದು ಸುದ್ದಿ ಕೂಡ ಗೊತ್ತಾಗುತ್ತೆ. ಮೊದಲಿಗೆ ಮಗುವನ್ನು ಸಾಕೋ ಶಕ್ತಿ ನನಗಿಲ್ಲ ಅನಿಸುತ್ತೆ ಅಂತ ಯೋಚಿಸಿ ಅಬಾರ್ಷನ್ ಮಾಡಿಸ್ಕೊಳ್ಳೋಕೆ ಆಸ್ಪತ್ರೆ ಕಡೆ ಹೋಗ್ತಾಳೆ. ಆದರೆ ಅಲ್ಲಿ ಹೆಣ್ಣಿನ ಮಾತೃತ್ವ ಜಾಗೃತವಾಗಿ ಮನಸ್ಸು ಕೂಡ ಒಂದು ಕಡೆ ಬದಲಾಗುತ್ತೆ. ಸುಹಾಸ್ನ ನೆನಪಿನ ಕುರುಹು ಅಲ್ವಾ ಇದು, ಕಳೆದುಕೊಳ್ಳೋಕೆ ಇಷ್ಟ ಇಲ್ಲದೆ ಅವಳು ತ್ರಿವಳಿ ಮಕ್ಕಳಿಗೆ ಜನ್ಮ ನೀಡಿದ್ಲು, 2 ಗಂಡು ಮಕ್ಕಳು 1 ಹೆಣ್ಣು. ಆದರೆ ದುರಾದೃಷ್ಟವಶಾತ್ ಆ ಪುಟ್ಟ ಹೆಣ್ಣು ಮಗು ಹುಟ್ಟಿದ ಕೆಲವೇ ಕ್ಷಣಗಳಲ್ಲಿ ಆಮ್ಲಜನಕದ ಕೊರತೆಯಿಂದ ಸಾವನ್ನಪ್ಪುತ್ತೆ. ಉಳಿದ 2 ಗಂಡು ಮಕ್ಕಳು ಅವರು ಆರವ್ ಮತ್ತು ಆದಿತ್ಯ ಅಂತ ಹೆಸರಿಡುತ್ತಾರೆ. ಅಶ್ವಿನಿ ತಕ್ಷಣ ಹೆಜ್ಜೆ ಹಾಕುತ್ತಾ ಡೈರೆಕ್ಟರ್ ಲಿಂಗರಾಜ್ ಅವರ ಚೇಂಬರ್ನತ್ತ ನಡೆತಾಳೆ. ಬಾಗಿಲು ತಳ್ಕೊಂಡು ಒಳಗೆ ಹೋಗ್ತಿದ್ದಂಗೆ ಅಲ್ಲಿ ತನ್ನಿಬ್ಬರು ಪುಟ್ಟ ಕೋತಿಗಳು ಆರಾಮವಾಗಿ ಸೋಫಾದಲ್ಲಿ ಕುಳಿತು ಕಾಲು ತೂಗಾಡಿಸ್ತಿರೋದು ಕಣ್ಣಿಗೆ ಬೀಳುತ್ತೆ. ಅಮ್ಮ ಒಳಗೆ ಬರುತ್ತಿದ್ದಂತೆ ಆರವ್ ಮತ್ತು ಆದಿತ್ಯನ ಮುಖಗಳು ನಂದಾದೀಪದಂತೆ ಬೆಳಗ್ತವೆ. ತಕ್ಷಣ ಸೋಫಾದಿಂದ ಕೆಳಗೆ ಜಿಗಿದು ಅಮ್ಮನ ಕಡೆಗೆ ಉತ್ಸಾಹದಿಂದ ಓಡಿ ಬರ್ತವೆ. ಅಮ್ಮ, ನಿನ್ನ ಕೆಲಸ ಮುಗೀತಾ? ನೀನು ಯಾವಾಗಲೂ ರಿಸರ್ಚ್ ಲ್ಯಾಬ್ನಲ್ಲೇ ಇರ್ತೀಯ ಅಂದ್ಕೊಂಡಿದ್ವಿ ಎಂದು ಆರವ್ ಅವಳ ಕೈ ಹಿಡಿದು, ಹೌದು ಅಮ್ಮ, ನೀನು ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ಯಾ, ಮುಖ ನೋಡು ಹೇಗಾಗಿದೆ ಅಂತ. ಮುಖ ನೋಡಿ ಹೆಂಗಾಗಿದೆ, ಸುಸ್ತಾಗಿದೆಯಾ ಅಲ್ವಾ, ಇಲ್ಲಿ ಕೂತ್ಕೋ, ನಾನು ನಿನ್ನ ಹೆಗಲಿಗೆ ಮಸಾಜ್ ಮಾಡ್ತೀನಿ ಎನ್ನುತ್ತಾ ಆದಿತ್ಯ ಪ್ರೀತಿಯಿಂದ ಅಶ್ವಿನಿಯನ್ನು ಸೋಫಾದ ಮೇಲೆ ಕುಂಡರಿಸ್ದ. ಮಕ್ಕಳ ಮುಗ್ಧ ಕಾಳಜಿ ಪ್ರೀತಿಯನ್ನು ನೋಡಿದಾಗ ಅಶ್ವಿನಿಗೆ ತನ್ನ ಪಟ್ಟ ಹಗಲು ರಾತ್ರಿ ಕಷ್ಟಗಳೆಲ್ಲ ಸಾರ್ಥಕ ಅನ್ನಿಸ್ತು. ಇಲ್ಲಿ ನೋಡಮ್ಮ, ನಿನ್ನ ಮಕ್ಕಳ ನಾಟಕನ ನನ್ನ ಮುಂದೆ ಎಷ್ಟು ಸಾಚುತರ ನಟಿಸ್ತಾರೆ. ನನ್ನ ಕಂಪ್ಯೂಟರ್ ಹ್ಯಾಕ್ ಮಾಡುವಾಗ ಇವರಲ್ಲಿ ಈ ವಿನಯ್ ಎಲ್ಲಿ ಹೋಗಿತ್ತೋ. ಲಿಂಗರಾಜ್ ಮೇಜಿನ ಹಿಂಭಾಗದಿಂದ ಕೋಪದಿಂದ ಗೊಣಗ್ತಾ ಇದ್ದಾರೆ. ಆರವ್ ತಕ್ಷಣ ತಿರುಗಿ ಬಿದ್ದು ಪ್ರತ್ಯುತ್ತರ ನೀಡೋಕೆ ಶುರು ಮಾಡ್ದ. ಇದೆಲ್ಲ ನಿಮ್ಮದೇ ತಪ್ಪು ಪ್ರೊಫೆಸರ್ ಲಿಂಗರಾಜ್ ಸರ್, ನೀವೇ ತಾನೇ ನಮ್ಮನಿಗೆ ಓವರ್ ಟೈಮ್ ಕೆಲಸ ಕೊಟ್ಟು ಲ್ಯಾಬ್ನಲ್ಲೇ ಉಳ್ಕೊಳ್ಳೋ ಥರ ಮಾಡಿರೋದು. ನೋಡಿ ನಮ್ಮಮ್ಮ ಎಷ್ಟು ಸುಸ್ತಾಗಿದ್ದಾರೆ ಅಂತ. ಹೌದಮ್ಮ, ಒಬ್ಬರೇ ಅಲ್ವಾ ಇರೋದು, ನೀವು ಹೆಂಗೆ ಅವರ ಕೈಯಲ್ಲಿ ಅವರ ಹತ್ರ ಕೆಲಸ ಮಾಡಿಸ್ತೀರಾ? ಆದಿತ್ಯ ಅಶ್ವಿನಿ ಹೆಗಲನ್ನು ಒತ್ತುತ್ತಾ ಪ್ರೊಫೆಸರ್ಗೆ ಕ್ಲಾಸ್ ತಗೊಂಡ. ಲಿಂಗರಾಜ್ ಅವರ ಕೋಪ ನೆತ್ತಿಗೇರಿದ್ರು ಮಕ್ಕಳ ಬುದ್ಧಿವಂತಿಕೆಗೆ ಒಳಗೊಳಗೆ ನಗುತ್ತಾ, ನಿಮ್ಮ ಅಮ್ಮನ ಮೇಲೆ ನಿಮಗೆ ತುಂಬ ಪ್ರೀತಿ ಅಲ್ವಾ, ಆದರೆ ಇಲ್ಲಿ ಎಲ್ಲರೂ ಕಷ್ಟಪಟ್ಟು ಕೆಲಸ ಮಾಡಲೇಬೇಕು ಬಂಗಾರಿಗಳ ಅಂತ ಹೇಳಿದ್ರು. ನಂತರ ತಲೆ ಅಳ್ಳಾಡಿಸಿ ಅಶ್ವಿನಿಯ ಕಡೆಗೆ ನೋಡಿ, ಅಶ್ವಿನಿ, ನಿನ್ನ ಈ ಸಲದ ರಿಸರ್ಚ್ ರಿಪೋರ್ಟ್ ಏನಾಯಿತು ಅಂತ ಕೇಳಿದ್ರು. ಅಶ್ವಿನಿ ಮುಗುಳ್ನಗುತ್ತಾ, ಎಲ್ಲನೂ ಅಂದುಕೊಂಡಂತೆ ಬಂದಿದೆ ಸರ್. ಓಕೆ, ಕಂಪ್ಲೀಟ್ ಡೇಟಾವನ್ನು ಸ್ವಲ್ಪ ಹೊತ್ತಿನಲ್ಲೇ ನಾನು ನಿಮಗೆ ಇಮೇಲ್ ಮಾಡಿ ಕಳಿಸ್ಕೊಡ್ತೀನಿ ಅಂತ ಅಂದ್ಲು. ಸ್ವಲ್ಪ ತಡೆದು ಅಂದ ಹಾಗೆ ಲಿಂಗರಾಜು ಸೀಟಿನ ಬಳಿ ಹೋಗಿ ಕಂಪ್ಯೂಟರ್ ಮುಂದೆ ನಿಂತ. ಆ ಪುಟ್ಟ ಹುಡುಗನ ಬೆರಳುಗಳು ಕೀಬೋರ್ಡ್ ಮೇಲೆ ಮಿಂಚಿನ ವೇಗದಲ್ಲಿ ಚಲಿಸ್ತಾ ಇದ್ವು. ಕೆಲವೇ ನಿಮಿಷಗಳಲ್ಲಿ ಲಾಕ್ ಆಗಿದ್ದ ಕಂಪ್ಯೂಟರ್ ಪರದೆಯು ಎಂದಿನಂತೆ ಸರಿ ಹೋಗ್ಬಿಡುತ್ತೆ. ಲಿಂಗರಾಜ್ ಕಂಪ್ಯೂಟರ್ ಪರದೆಯನ್ನು ನೋಡಿ ಅಕ್ಷರಶಃ ಆಶ್ಚರ್ಯಚಕಿತರಾಗಿ ಹೋಗ್ತಾರೆ. ಇಷ್ಟು ಸಣ್ಣ ವಯಸ್ಸಿಗೆ ಈ ಮಕ್ಕಳಿಗೆ ಇಷ್ಟೊಂದು ಪ್ರತಿಭೆಯಾ? ಹೌ ಇಸ್ ಪಾಸಿಬಲ್ ಎಂದು ಮನಸ್ಸಿನಲ್ಲಿ ಅಂದುಕೊಂಡ್ರು. ನನ್ನ ನೆಚ್ಚಿನ ವಿದ್ಯಾರ್ಥಿ ಪುತ್ರರು ಅಸಾಮಾನ್ಯ ಜೀನಿಯಸ್ಗಳು ಎಂಬುದನ್ನು ಅವರು ಅವತ್ತಿನ ದಿನ ಒಪ್ಪಿಕೊಳ್ಳಲೇಬೇಕಾಯಿತು. ನಿಜ ಹೇಳಬೇಕಂದ್ರೆ ಆರವ್ ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ವೈದ್ಯಕೀಯ ರಂಗದಲ್ಲಿ ಅತ್ಯದ್ಭುತ ಪ್ರತಿಭೆ ಹೊಂದಿದ್ದಂತಹ ಸಾವಿರಾರು ಆಯುರ್ವೇದ ಗಿಡಮೂಲಿಕೆಗಳನ್ನು ಕೇವಲ ವಾಸನೆ ಮತ್ತು ನೋಟದಿಂದಲೇ ಗುರುತಿಸುವ ಶಕ್ತಿ ಅವನಿಗೆ ಹುಟ್ಟುತ್ತಾನಿಂದಲೇ ಬಂದಿತ್ತೋ ಏನೋ. ಅಷ್ಟೇ ಅಲ್ಲ, ಹಣಕಾಸು ಹೂಡಿಕೆ ಬಗೆಗೂ ಕೂಡ ಅವನಿಗೆ ತೀಕ್ಷ್ಣವಾದ ಜ್ಞಾನ ಕೂಡ ಇತ್ತು. ಇನ್ನೊಂದೆಡೆ ಆದಿತ್ಯನಿಗೆ ಸಿಸ್ಟಮ್, ಸಾಫ್ಟ್ವೇರ್, ಪ್ರೋಗ್ರಾಮಿಂಗ್ ಅಂದರೆ ಒಂದು ರೀತಿ ಹುಚ್ಚು ಪಂಚಪ್ರಾಣ. ದೊಡ್ಡ ದೊಡ್ಡ ಸೆಕ್ಯೂರಿಟಿ ಸಿಸ್ಟಮ್ಗಳನ್ನೇ ಕ್ಷಣಾರ್ಧದಲ್ಲಿ ಬ್ರೇಕ್ ಮಾಡಬಲ್ಲ ಪುಟ್ಟ ಹ್ಯಾಕರ್ ಅವನಾಗಿದ್ದ. ಅಣ್ಣನಂತೆಯೇ ಇವನಿಗೂ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ವಿಷಯದಲ್ಲಿ ಅಪ್ರತಿಮ ಜಾಣ್ಮೆ ಏನೋ ಇತ್ತು. ಸುಹಾಸ್ನ ರಕ್ತ, ಅಶ್ವಿನಿಯ ಬುದ್ಧಿವಂತಿಕೆ ಎಲ್ಲವೂ ಸೇರಿ ಇಬ್ಬರು ಪುಟಾಣಿ ಮಾಂತ್ರಿಕರು ಬಹುಶಃ ಜನ್ಮ ತಾಳಿದ್ರು. ಆ ಇಬ್ಬರು ಪುಟಾಣಿಗಳು ಎಷ್ಟು ಚುರುಕೋ ನೋಡಲು ಅಷ್ಟು ಮುದ್ದು. ಪ್ರಾಯಕ್ಕೆ ಮೀರಿದ ಪ್ರಬುದ್ಧತೆ ಅವರಲ್ಲಿತ್ತು. ಆದರೆ ಅವ್ರ ಕೈಲಿದ್ದ ಚೇಷ್ಟೆ ತಡೆಯಲು ಯಾರಿಂದಲೂ ಸಾಧ್ಯವಿರಲಿಲ್ಲ.
ಅವರು ಮಾಡುವಂತಹ ತರಲೆಗಳಿಗೆ ಮಕ್ಕಳನ್ನು ಗದರಿಸಲು ಆಗದೆ ಪ್ರೊಫೆಸರ್ ಲಿಂಗರಾಜು ಅಶ್ವಿನಿಯ ಮೇಲೆ ತಮಗಾಗ್ತಿದ್ದಂಥ ಹತಾಶೆಯನ್ನು ಹೊರಹಾಕ್ತಾಯಿದ್ರು. ಅಶ್ವಿನಿ ತಕ್ಷಣ ವಿನಯದಿಂದ ಕ್ಷಮೆ ಕೇಳಿದ್ರು. ನಿಜವಾಗಿಯೂ ಕ್ಷಮಿಸಿ ಪ್ರೊಫೆಸರ್ ಲಿಂಗರಾಜ್ ಸರ್, ನಾನೇನೋ ನೀವು ತುಂಬ ಒಳ್ಳೆಯ ಶಿಕ್ಷಕರು, ಆದರೆ ಯಾಕೋ ಸಣ್ಣ ವಿಷಯಕ್ಕೂ ದೊಡ್ಡದಾಗಿ ಗಲಾಟೆ ಮಾಡ್ತೀರಾ ಎಂದು ಮುಗುಳ್ನಗ್ತಾ ಇದ್ಲು. ಆದರೆ ಅವಳ ಜಾಣ್ಮೆಯ ಉತ್ತರಕ್ಕೆ ಲಿಂಗರಾಜ್ಗೂ ಕೂಡ ನಗು ಬಂತು. ಅದರ ಬಗ್ಗೆ ಚಿಂತಿಸಬೇಡ ಅಶ್ವಿನಿ, ನಾನು ನಿನ್ನನ್ನು ಇಲ್ಲಿಗೆ ಬೈಯಲು ಖಂಡಿತ ಕರೆದಿಲ್ಲ. ನಿನ್ನದೊಂದು ಮುಖ್ಯವಾದ ಜವಾಬ್ದಾರಿ ಇದೆ. ಸಾಂಪ್ರದಾಯಿಕ ವೈದ್ಯ ಪದ್ಧತಿ ಮತ್ತು ಆಯುರ್ವೇದಕ್ಕಾಗಿ ಒಂದು ಹೊಸ ಸಂಶೋಧನಾ ಕೇಂದ್ರವನ್ನು ಪ್ರಾರಂಭಿಸಬೇಕು ಅಂತ ಹೇಳಿಬಿಟ್ಟು ನಾನು ನಿನಗೆ ಮೊದಲೇ ಹೇಳಿದ್ದೆ ಅಲ್ವಾ. ಆದರೆ ಈಗಿರುವ ಪರಿಸ್ಥಿತಿಯಲ್ಲಿ ನನಗೆ ಇಲ್ಲಿಂದ ಕದಲಲು ಕೂಡ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಬಹಳ ಯೋಚನೆ ಮಾಡಿ ಆ ಜವಾಬ್ದಾರಿಯನ್ನು ನಿನಗೆ ವಹಿಸ್ಕೊಡ್ತಾ ಇದ್ದೀನಿ. ನಿನ್ನನ್ನೇ ಅಲ್ಲಿಗೆ ಕಳಿಸಲು ನಿರ್ಧಾರ ಕೂಡ ಮಾಡಿದ್ದೀನಿ ಅಂತ ಹೇಳ್ತಾರೆ. ಆ ಒಂದು ಮಾತನ್ನು ಕೇಳಿದ ತಕ್ಷಣ ಅಶ್ವಿನಿ ಒಂದು ಕ್ಷಣ ಆಘಾತಕ್ಕೊಳಗಾಗ್ತಾಳೆ. ಅವಳ ಹೆಜ್ಜೆಗಳು ಹಿಡಿದಿಟ್ಕೊಂಡು, ಆದರೆ ನಾನು ಮತ್ತೆ ಬೆಂಗಳೂರಿಗೆ ತಿರುಗಬೇಕಾ ಎಂದು ಮನಸ್ಸಿನಲ್ಲಿ ಯೋಚಿಸಿದ್ಲು. ಯಾಕಂದರೆ ಬೆಂಗಳೂರಿನಲ್ಲಿ ತನ್ನ ಮಾಜಿ ಪತಿ ಇರೋದು. 6 ವರ್ಷಗಳ ಹಿಂದೆ ಯಾವ ನಗರವನ್ನು ಕಣ್ಣೀರು ಹಾಕುತ್ತಾ ಬಿಟ್ಟು ಬಂದಲೋ, ಈಗ ಮತ್ತೆ ಅಲ್ಲಿಗೆ ಹೋಗಲೇಬೇಕಾದ ಅನಿವಾರ್ಯತೆ ಎದುರಾಗಿತ್ತು. ಇದು ನಿಜಕ್ಕೂ ಅಗತ್ಯವಿತ್ತೆ. ಅವಳಿಗೆ ಈ ಕೇರಳದ ಶಾಂತ ವಾತಾವರಣವೇ ಯಾಕೋ ಹೆಚ್ಚು ಇಷ್ಟ ಆಗಿತ್ತು ಮತ್ತು ಅವಳಿಗೆ ಬೇಕಾದವ್ರಿಗೂ ಕೂಡ ಅದೇ ಬೇಕಾಗಿತ್ತು. ಇದಕ್ಕಿಂತ ವಿದೇಶಕ್ಕೆ ಹೋಗೋದು ವಾಸಿ ಅಂದ್ಕೊಂಡಿದ್ಲು. ಪ್ರೊಫೆಸರ್ ನಾನಲ್ಲಿಗೆ ಅವಳು ಹೋಗೋಕ್ಕೆ ನಿರಾಕರಿಸ್ತಾ ತಡಬಡಾಯಿಸಿದ್ಲು. ಲಿಂಗರಾಜು ಅವಳ ಮಾತು ಮುಗಿಯುವ ಮುನ್ನವೇ ಮಧ್ಯ ಪ್ರವೇಶಿಸಿ, ಅಶ್ವಿನಿ, ನಿನಗೆ ಬೆಂಗಳೂರಿಗೆ ಹೋಗೋಕ್ಕೆ ಇಷ್ಟ ಇಲ್ಲ ಅನ್ನೋದು ನನಗೆ ಗೊತ್ತಾಗುತ್ತೆ. ಆದರೆ ನಮ್ಮ ಸಾಂಪ್ರದಾಯಿಕ ಆಯುರ್ವೇದ ವೈದ್ಯ ಪದ್ಧತಿ ಎಷ್ಟು ವಿಶಾಲವಾದದ್ದು, ಆಳವಾದದ್ದು ಅಂತ ನಿನಗೆ ಗೊತ್ತು. ಇಲ್ಲಿ ನಮ್ಗೆ ಬೇಕಾಗಿರೋ ಎಲ್ಲ ಗಿಡಮೂಲಿಕೆಗಳು ಸಿಗೋದಿಲ್ಲ. ಆದರೆ ಕರ್ನಾಟಕದ ಪಶ್ಚಿಮ ಘಟ್ಟಗಳ ಸುತ್ತಮುತ್ತ ನಿನ್ಗೆ ಬೇಕಾಗಿರೋ ಎಲ್ಲ ಅಪರೂಪದ ಮೂಲಿಕೆಗಳು ಸಿಗ್ತವೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಅಲ್ಲಿ ಹಲವಾರು ಪ್ರಾಚೀನ ಆಯುರ್ವೇದ ವೈದ್ಯ ಮನೆತನಗಳು ಇಂದಿಗೂ ಸದ್ದಿಲ್ಲದೆ ಸೇವೆಯನ್ನು ಮಾಡ್ತಾನೆ ಇದ್ದಾವೆ. ನಿನಗೆ ಅವ್ರ ಸಂಶೋಧನೆಯಲ್ಲಿ ಆಸಕ್ತಿ ಇದೆ ತಾನೇ? ಅದಕ್ಕಾಗಿ ನಿನ್ನನ್ನು ಅಲ್ಲಿ ಕಳಿಸ್ಕೊಡೋಕೆ ಬಯಸ್ತಾ ಇದ್ದೀನಿ. ನಿನಗೆ ಅಲ್ಲಿ ಉಜ್ವಲ ಭವಿಷ್ಯವಿದೆ. ಈಗ ನೀನು ಹಳೆಯ ಅಶ್ವಿನಿಯಲ್ಲ, ಸಂಪೂರ್ಣವಾಗಿ ಬದಲಾಗಿದೆಯಾ. ಈಗ ನಿನ್ನ ಮುಂದೆ ಯಾವುದೇ ಸಮಸ್ಯೆ ಬಂದರೂ ಕೂಡ ನೀನು ಶಾಂತವಾಗಿ ಧೈರ್ಯವಾಗಿ ಅದನ್ನು ಎದುರಿಸಿ ನಿಲ್ತೀಯ ಎಂದರು ಆತ್ಮವಿಶ್ವಾಸವನ್ನು ತುಂಬುತ್ತಾ. ಅವರ ಮಾತುಗಳಿಗೆ ಅಶ್ವಿನಿಗೆ ಏನು ಹೇಳೋಕ್ಕಾಗದೆ ಮೌನವಾಗಿಬಿಡ್ತಾಳೆ. ಪ್ರೊಫೆಸರ್ ಹೇಳ್ತಿರೋದು ಅಕ್ಷರಶಃ ನಿಜವಾಗಿತ್ತು. 6 ವರ್ಷಗಳ ಹಿಂದೆ ಎದುರು ಪೂರಕ ಅಶ್ವಿನಿ ಈಗ ಇರಲಿಲ್ಲ. ಅವಳು ಈಗ ಪ್ರತಿಯೊಂದು ಸವಾಲನ್ನು ಎದುರಿಸಬಲ್ಲ ಧೀರ ಮಹಿಳೆಯಾಗಿದ್ಲು. ಅಷ್ಟಕ್ಕೂ 6 ವರ್ಷಗಳ ನಂತರ ಸುಹಾಸ್ ತನ್ನ ಮೊದಲ ಪ್ರೇಯಸಿ ದೀಪಾಳ್ ಜೊತೆ ಸಂಸಾರ ಹೂಡಿ ತನ್ನನ್ನು ಸಂಪೂರ್ಣವಾಗಿ ಮರೆತುಬಿಟ್ಟಿರ್ತಾನೆ. ಇನ್ನಾಕೆ ಅವಶ್ಯಕವಾಗಿ ಎದುರಬೇಕು ಅಂತ ಯೋಚಿಸ್ತಾ ಅವಳು ದೀರ್ಘವಾಗಿ ನಿಟ್ಟುಸಿರುಬಿಟ್ಟು ದೃಢವಾದ ಧ್ವನಿಯಲ್ಲಿ ಹೇಳಿದ್ಲು, ಸರಿ, ನಾನು ಪ್ರೊಫೆಸರ್ ನಿಮ್ಮ ಆಸೆ ಥರನೇ ನಾನು ಬೆಂಗಳೂರಿಗೆ ಹೋಗಿ ಅಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾಳೆ. ಲಿಂಗರಾಜ್ ಮುಖದಲ್ಲಿ ಸಂತೋಷ ನಗು ಅರಳಿತು. ನೀನು ತಡ ಮಾಡದೆ ಇಂತಹ ಒಳ್ಳೆಯ ನಿರ್ಧಾರ ತೆಗೆದುಕೊಂಡೋದಕ್ಕೆ ನಾನು ಖುಷಿಯಾಯಿತು. ಏನು ಯೋಚಿಸಬೇಡ, ನಾನು ನಿನ್ನ ಜೊತೆನೇ ಹೆಲ್ಪ್ ಮಾಡಲು ಕವಿತಾಳನ್ನು ಕೂಡ ಕಳಿಸ್ಕೊಡ್ತೀನಿ. ಅಲ್ಲಿ ಬೇಕಾದಂತಹ ರಿಸರ್ಚ್ ಟೀಮನ್ನು ಕೂಡ ನಾನೇ ರೆಡಿ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ. ತುಂಬ ಧನ್ಯವಾದಗಳು ಪ್ರೊಫೆಸರ್ ಅಂತ ಅಶ್ವಿನಿ ಕೃತಜ್ಞತೆಯಿಂದ ಇದು ದೊಡ್ಡವರು ಮಾತಾಡ್ಕೊಳ್ತಿದ್ದಾಗ ಆರೋ ಮತ್ತು ಆದಿತ್ಯ ಒಬ್ಬರನ್ನೊಬ್ಬರು ಕಣ್ಣಲ್ಲೇ ಸನ್ನೆ ಮಾಡಿಕೊಂಡು ಒಳಗೊಳಗೆ ರೋಮಾಂಚನಗೊಳ್ತಾ ಇದ್ದಾರೆ. ಅಮ್ಮ ಕೊನೆಗೂ ಬೆಂಗಳೂರಿಗೆ ಮರಳಕ್ಕೆ ಒಪ್ಕೊಂಡಿದ್ದಾಳೆ. ಅವರ ತಾಯಿಗೆ ತಿಳಿಯದಂತೆ ಅವರಿಬ್ಬರು ಬಹಳ ದಿನಗಳಿಂದ ಬೆಂಗಳೂರಿಗೆ ಹೋಗಲೇಬೇಕು ಅಂತ ಸಂಚು ಕೂಡ ಹೂಡಿದ್ರು. ಅಪ್ಪನನ್ನು ನೇರವಾಗಿ ಕಣ್ಣಾರೆ ನೋಡಬೇಕು ಅನ್ನೋ ಹಠ ಕೂಡ ಅವ್ರಿಗಿತ್ತು. ಅಷ್ಟೇ ಅಲ್ಲ, ಅಂಥ ಶ್ರೀಮಂತ ಅಪ್ಪ ಕೇವಲ ತನ್ನ ಅಹಂಕಾರಕ್ಕಾಗಿ ತನ್ನ ಹೆಂಡತಿ ಮತ್ತು ಮಕ್ಕಳನ್ನು ಇಷ್ಟು ವರ್ಷ ಒಂಟಿಯಾಗಿ ಬಿಟ್ಟಿದ್ದಕ್ಕೆ ಅವನಿಗೆ ಸರಿಯಾಗಿ ಪಾಠ ಕಲಿಸಬೇಕು ಅಂತಲೂ ಆ ಮುಗ್ಧ ಮಕ್ಕಳಲ್ಲಿತ್ತು. ಆ ಪುಟ್ಟ ಜೀನಿಯಸ್ಗಳು ಪ್ಲ್ಯಾನ್ ಮಾಡಿದ್ರು. 2 ದಿನಗಳ ನಂತರ ಅಶ್ವಿನಿ ತನ್ನಿಬ್ಬರು ಪುತ್ರರೊಂದಿಗೆ ಬೆಂಗಳೂರು ಕೆಂಪೇಗೌಡ ನಿಲ್ದಾಣಕ್ಕೆ ಬಂದಿಳ್ತಾಳೆ. ಬರೋಬ್ಬರಿ 6 ವರ್ಷಗಳ ಸುದೀರ್ಘ ಅವಧಿಯ ನಂತರ ಅಶ್ವಿನಿ ಕೊನೆಗೂ ತನ್ನ ಸ್ವಂತ ಮಣ್ಣಿಗೆ ಕಾಲಿಟ್ಲು. ವಿಮಾನದಿಂದ ಇಳಿದು ಪ್ರಯಾಣಿಕರ ಲಗೇಜ್ ಅಜಾರದ ಕಡೆಗೆ ಸಾಲಾಗಿ ನಡ್ಕೊಂಡು ಹೋಗ್ತಾ ಇದ್ರು. ಆ ನಡುವೆ ಆದಿತ್ಯ ಸಡನ್ನಾಗಿ ತನ್ನ ಪುಟ್ಟ ಕಾಲುಗಳನ್ನು ಅದುಮಿ ಹಿಡ್ಕೊಂಡು ಅಶ್ವಿನಿಯ ಪ್ಯಾಂಟನ್ನು ಎಳೆಯುತ್ತಾ, ಅಮ್ಮ, ನನಗೆ ಅರ್ಜೆಂಟಾಗಿ ಶೌಚಾಲಯಕ್ಕೆ ಹೋಗ್ಬೇಕಮ್ಮ, ತಡೆಯೋಕೆ ಆಗ್ತಾಯಿಲ್ಲ ಅಂತ ನಸುನಾಚಿಕೆಯಿಂದ ಹೇಳ್ತಿದ್ದಾನೆ. ಅವನ ಆತುರದ ಮುಖ, ಕಷ್ಟಪಡ್ತಿದ್ದ ಹಾವಭಾವ ನೋಡಿ ಅಶ್ವಿನಿ ಮತ್ತು ಆರೋ ಇಬ್ಬರಿಗೂ ಜೋರಾಗಿ ನಗು ಬರುತ್ತೆ. ಸರಿ ಪುಟ್ಟ, ಬಾ, ಬೇಗ ಹೋಗೋಣ ಎನ್ನುತ್ತಾ ಅಶ್ವಿನಿ ನಗುತ್ತಲೇ ಅವನ ತಲೆ ಸವರಿ ಕರೆದುಕೊಂಡು ನಡೆದ್ಲು.
ಆದಿತ್ಯ ಮುಖ ಸೊಟ್ಟಗೆ ಮಾಡಿಕೊಂಡು, ಅಯ್ಯೋ ಅಮ್ಮ, ಹಂಗೆಲ್ಲ ನಗಬೇಡ, ತಡೆಯೋಕೆ ಆಗ್ತಿಲ್ಲ, ಆಮೇಲೆ ನಿಮ್ಮ ಪ್ಯಾಂಟ್ ಒದ್ದೆ ಆಗುತ್ತೆ ಅಷ್ಟೆ ಎಂದು ಹೇಳುತ್ತಾ ನಡುಕ್ತಾ ಇದ್ದಾನೆ. ಅವನ ಮಾತಿಗೆ ಅಶ್ವಿನಿ ನಗುತ್ತಲೇ ಇಬ್ಬರನ್ನು ಬೇಗನೆ ಶೌಚಾಲಯದ ಕಡೆಗೆ ಕರೆದೊಯ್ತಾ ಇದ್ದಾಳೆ. ಅಣ್ಣ ಆರವ್ ತಕ್ಷಣ ಆದಿತ್ಯನ ಕೈಯನ್ನು ಹಿಡಿದು ಒಳಗೆ ಕರೆದುಕೊಂಡು ಹೋದ. ಅಶ್ವಿನಿ ತನ್ನ ಲಗೇಜ್ ಬ್ಯಾಗ್ಗಳೊಂದಿಗೆ ಹೊರಗಡೆಯೇ ಅವರಿಗಾಗಿ ಕಾಯುತ್ತಾ ನಿಂತ್ಕೊತಾಳೆ. ಅಷ್ಟರಲ್ಲೇ ತಾನು ಬೆಂಗಳೂರಿಗೆ ತಲುಪಿರುವಂತಹ ವಿಷಯವನ್ನು ಪ್ರೊಫೆಸರ್ ಲಿಂಗರಾಜ್ ಅವರಿಗೆ ಮೆಸೇಜ್ ಮಾಡಿ ತಿಳಿಸೋದನ್ನು ಅವಳು ಮರೀಲೇ ಇಲ್ಲ. ಅವಳು ಫೋನ್ನಲ್ಲಿ ಟೈಪ್ ಮಾಡ್ತಿದ್ದಾಗ ಇದ್ದಕ್ಕಿದ್ದ ಹಾಗೇನೆ ಇಡೀ ಏರ್ಪೋರ್ಟ್ ಆವರಣದಲ್ಲಿ ಅತ್ಯಂತ ಪರಿಚಿತವಾದಂತಹ ಒಂದು ಕಟುವಾದ ಧ್ವನಿಯೊಂದು ಮುಳುಗುತ್ತೆ. ಮೂರ್ಖರೇ, ಇಷ್ಟೊಂದು ಜನ ಸೆಕ್ಯೂರಿಟಿ ಮಧ್ಯೆ ಒಬ್ಬ ಪುಟ್ಟ ಹುಡುಗಿನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳೋಕ್ಕೆ ನಿಮಗೆ ಯೋಗ್ಯತೆನೇ ಇಲ್ವಾ? ಇಷ್ಟು ಸಣ್ಣ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡೋಕ್ಕೆ ನಿಮ್ಗೆ ಆಗಲಿಲ್ವಾ? ಗಾಂಭೀರ್ಯದಿಂದ ಕೂಡಿದ್ದ ಕೋಪ ಉದ್ರಿಕ್ತ ಪುರುಷನ ಧ್ವನಿ ಅದಾಗಿತ್ತು. ಆ ಧ್ವನಿ ಕಿವಿಗೆ ಬೀಳ್ತಿದ್ದಾಗೆ ಅಶ್ವಿನಿಯ ಕೈಗಳು ಇದ್ದಕ್ಕಿದ್ದಂತೆ ಹೆಪ್ಪುಗಟ್ಟಿ ಹೋದ್ವು. ಫೋನ್ ಹಿಡಿದಿದ್ದ ಬೆರಳುಗಳು ನಡುಗು ಹೋದವು. ಕಳೆದ 6 ವರ್ಷಗಳಿಂದ ಯಾವ ಧ್ವನಿಯಿಂದ ದೂರ ಓಡಿ ಹೋಗಿದ್ಲೋ, ಯಾವ ಧ್ವನಿ ಅವಳ ನೆನಪಿನಾಳದಲ್ಲಿ ಸದಾ ಹಸಿರಾಗಿತ್ತೋ, ಅದೇ ಧ್ವನಿ ಇಂದು ಅವಳ ಕಿವಿಯ ಮೇಲೆ ಅಲೆಗಳಂತೆ ಅಪ್ಪಳಿಸ್ತಾ ಇದೆ. ಅವಳು ಆತಂಕದಿಂದ ತಲೆ ಎತ್ತಿ ನೋಡಿದಾಗ ಸ್ವಲ್ಪ ದೂರದಲ್ಲಿ ನಿಂತಿದ್ದ ಆ ಎತ್ತರದ ವ್ಯಕ್ತಿತ್ವ ಅವಳ ಕಣ್ಣಿಗೆ ಬಿತ್ತು. ಅವನು ರೇಷ್ಮೆಯಂತಹ ಕಪ್ಪು ಬಣ್ಣದ ಬ್ರ್ಯಾಂಡೆಡ್ ಸೂಟ್ ಧರಿಸಿದ್ದ. ಅವನ ನಿಲುವು ಇಡೀ ಜನಸಂದಣಿಯಲ್ಲಿ ಎದ್ದು ಕಾಣುವಂತಿತ್ತು. ಕೆತ್ತಿದ ಶಿಲ್ಪಿ ಅಂತಿದ್ದ ಅವನ ಮುಖದ ಆ ತೀಕ್ಷ್ಣತೆ ಕರಗಿರಲಿಲ್ಲ. ಅಲ್ಲಿ ನಿಂತಿರುವುದು ಬೇರೆ ಯಾರೂ ಅಲ್ಲ, ಸ್ವತಃ ಸುಹಾಸ್, ಅಶ್ವಿನಿಯ ಮಾಜಿ ಪತಿ. ಅವನನ್ನು ನೋಡಿದ ತಕ್ಷಣ ಅಶ್ವಿನಿಯ ಹೃದಯ ಜೋರಾಗಿ ಬಡಿದುಕೊಳ್ಳಲು ಆರಂಭಿಸಿತು. ಗಂಟಲು ಒಣಗೋಯಿತು. ತಾನು ಕಾಲಿಟ್ಟ ಮೊದಲ ದಿನವೇ ಅದು ವಿಮಾನ ನಿಲ್ದಾಣದಲ್ಲೇ ಅವನನ್ನು ಎದುರಿಸಬೇಕಾಗ್ತದೆ ಅಂತ ಅವಳು ಕನಸಿನಲ್ಲೂ ಕೂಡ ಊಹಿಸಿರಲಿಲ್ಲ. ಅವಳ ಮನಸ್ಸಿನಾಳದಲ್ಲಿ 6 ವರ್ಷಗಳಿಂದ ಅಡಕ್ಕುಳಿತಿರೋ ನೋವು, ಪ್ರೀತಿ, ವಿರಹ ಭಾವನೆಗಳು ಒಮ್ಮೆಗೆ ಜ್ವಾಲಾಮುಖಿಯಂತೆ ಎದ್ದು ತಣ್ಣಗಾದವು. ಆದರೆ ಆ ಗಾಬರಿಯಲ್ಲಿ ಸುಹಾಸ್ ಯಾರೋ ಒಬ್ಬ ಪುಟ್ಟ ಹುಡುಗಿ ಬಗ್ಗೆ ಮಾತಾಡ್ತಿದ್ದ ಪ್ರಮುಖ ವಿಷಯವನ್ನು ಗಮನಿಸಲು ಅವಳಿಗೆ ಸಾಧ್ಯವಾಗಿರಲಿಲ್ಲ ಅಷ್ಟೇ. ಅಷ್ಟರಲ್ಲೇ ಶೌಚಾಲಯದ ಒಳಗಿದ್ದ ಮಕ್ಕಳಿಬ್ಬರು ಹೊರಗೆ ಬಂದರು. ಅಮ್ಮ, ಮುಗೀತು, ಈಗ ನಿರಾಳ ಆಯಿತು ಅಂತ ಆದಿತ್ಯ ಉತ್ಸಾಹದಿಂದ ಕೂಗಾಡ್ತಾ ಇದ್ದಾನೆ. ಮಕ್ಕಳ ಧ್ವನಿ ಕೇಳಿ ಅಶ್ವಿನಿ ತಕ್ಷಣ ಪ್ರಜ್ಞೆಗೆ ಬಂದು, ಆ ಕ್ಷಣದಲ್ಲಿ ಅವಳ ಮನಸ್ಸಿಗೆ ಬಂದ ಮೊದಲ ಆಲೋಚನೆ ಅಂದರೆ ಹೇಗಾದರೂ ಮಾಡಿ ಇಲ್ಲಿಂದ ತಕ್ಷಣ ಓಡೋಗ್ಬಿಡ್ಬೇಕು. ಆರವ್ ಮತ್ತು ಆದಿತ್ಯ ಇಬ್ಬರು ಕೂಡ ಸುಹಾಸ್ನ ಕಣ್ಣಿಗೆ ಬೀಳಬಾರ್ದು. ಯಾಕಂದರೆ ಅವರಿಬ್ಬರ ಮುಖಲಕ್ಷಣಗಳು, ಕಣ್ಣುಗಳು ಅಚ್ಚು ಇಳಿಸಿದಂತೆ ಸುಹಾಸ್ನನ್ನೇ ಹೋಲ್ತಾ ಇದ್ವು. ಒಂದು ವೇಳೆ ಸುಹಾಸ್ ಇವರನ್ನು ನೋಡಿದ್ರೆ ಏನೋ ಎಡವಟ್ಟಾಗ್ಬಿಡುತ್ತೆ ಅಂತ ತಕ್ಷಣ ಗ್ರಹಿಸಿಬಿಡ್ತಿದ್ದ. ಅಶ್ವಿನಿಗೆ ಮತ್ತೆ ಯಾವುದೋ ಕಾರಣಕ್ಕೂ ಸುಹಾಸ್ನ ಬದುಕಿಗೆ ಮರಳುವಂತಹ ಅಥವಾ ಅವನನ್ನು ಎದುರಿಸುವಂತಹ ಇಷ್ಟ ಇರಲಿಲ್ಲ. ಅವಳು ತೀವ್ರ ಆತಂಕದಲ್ಲೇ, ಮುಗಿತ ಪುಟ್ಟ, ಸರಿ ಬನ್ನಿ ಹೋಗೋಣ ಎನ್ನುತ್ತಾ ಮಕ್ಕಳ ಉತ್ತರಕ್ಕೂ ಕಾಯದೆ ಅವರ ಕೈ ಹಿಡಿದು ಲಗೇಜ್ ಬ್ಯಾಗ್ಗಳನ್ನು ಎಳೆದುಕೊಂಡು ಅಲ್ಲಿಂದ ವೇಗವಾಗಿ ಹೆಜ್ಜೆಯನ್ನು ಹಾಕಿದ್ಲು. ಇತ್ತ ಫೋನ್ನಲ್ಲಿ ಮಾತನಾಡುತ್ತಾ ಸಿಟ್ಟಿನಿಂದ ತಿರುಗಿದ ಸುಹಾಸ್ಗೆ ಎಲ್ಲೋ ಕೇಳಿದಂತಹ ಅತ್ಯಂತ ಪರಿಚಿತವಾದ ಒಂದು ಧ್ವನಿ. ಅವನು ತಕ್ಷಣ ಧ್ವನಿ ಬಂದ ಕಡೆಗೆ ಕಣ್ಣನ್ನು ಹಾಯಿಸಿದಾಗ ಜನಸಂದಣಿಯಿಂದ ಮಧ್ಯ ಆತುರಾತುರವಾಗಿ ನಡೆದು ಹೋಗ್ತಿದ್ದ ಒಬ್ಬ ಸುಂದರವಾದ ಮಹಿಳೆ ಬೆನ್ನಿನ ಆಕೃತಿ ಕಾಣಿಸ್ತು. ಇದು ಅಶ್ವಿನಿನಾ? ಅವಳು ಬೆಂಗಳೂರಿಗೆ ವಾಪಸ್ ಬಂದಿದ್ದಾಳಾ? ಸುಹಾಸ್ ಒಂದು ಕ್ಷಣ ದಿಗ್ಭ್ರಮೆಗೊಂಡ. ಅವನು ತಕ್ಷಣ ಫೋನ್ ಕಟ್ ಮಾಡಿ ಅವಳನ್ನು ಹಿಂಬಾಲಿಸಲು ಹೊಡೆದ. ಆದರೆ ಅಷ್ಟರಲ್ಲೇ ಅವಳ ಆಕೃತಿ ಏರ್ಪೋರ್ಟ್ನ ಭಾರೀ ಜನಸಂದಣಿಯಲ್ಲಿ ಕಣ್ಮರೆಯಾಗುತ್ತೆ. ಅವಳನ್ನು ಹಿಡಿಯಲಾಗದ ಕೋಪ, ಗೊಂದಲದಿಂದ ಸುಹಾಸ್ನ ಕಣ್ಣುಗಳು ಕತ್ತಲೆಯಾದವು. ಮುಖದ ಮೇಲೆ ಸಿಟ್ಟಿನ ಗೆರೆಗಳು ಮೂಡಿದ್ವು. ಅಶ್ವಿನಿ, ಅಂದು ನನ್ನನ್ನು ಸಂಪೂರ್ಣವಾಗಿ ಬಿಟ್ಟು ಹೋದವಳು, ಇಷ್ಟು ವರ್ಷಗಳ ನಂತರ ಮತ್ತೆ ಯಾಕೆ ಇಲ್ಲಿಗೆ ವಾಪಸ್ ಬಂದಿದೀಯಾ ಎಂದು ಅವನು ಮನಸ್ಸಿನಲ್ಲೇ ಆಕ್ರೋಶದಿಂದ ಕಿಡಿಕಾರ್ತಾನೆ. ಮುಂದಿನ ಕಥಾಭಾಗಕ್ಕಾಗಿ ಚಾನಲ್